ಫ್ರೆಂಡ್ಸ್ ಲಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ತೀನಿ. ಅದಕ್ಕೂ ಮುಂಚೆ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಆಗಿ ಕೆಲಸ ಆಯಿತು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದೆ. ಟಿಫನ್ಗೆ ಇವತ್ತು ಪುಳಿಯೋಗರೆ ಮಾಡಿದ್ದೆ. ಸೊ ವಾರ ಅಲ್ವಾ, ಸೊ ಗುರುವಾರ ನಾವು ಪೂಜೆ ಮಾಡೋದು. ಸೊ ಹಾಗಾಗಿ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಸಹ ಆಯಿತು. ಮಕ್ಕಳನ್ನೂ ಸ್ಕೂಲಿಗೆ ಕಳಿಸ್ದೆ. ಸೊ ಇವಾಗ ನಾನು ಸಹ ಟಿಫನ್ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಲೋಕಿ ಅವರು ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಎಲ್ಲಿಗೆ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಹೊಸದಾಗಿ ಪಾರ್ಲರ್ನ ಓಪನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಯೂನಿಸೆಕ್ಸ್ ಪಾರ್ಲರು ತುಂಬಾ ಚೆನ್ನಾಗಿದೆ, ಜೊತೆಗೆ 30% ಆಫ್ ಇದೆ. ಸೊ ನಿಮ್ಗೆ ಯಾರಿಗಾದರೂ ಬೇಕು ಅನ್ನೋದಾದರೆ ನಾನು ಲೊಕೇಶನ್ನ ಅಥವಾ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ನೂ ಸಹ ನಾನು ಆ್ಯಡ್ ಮಾಡಿರ್ತೀನಿ, ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೋದು. ಓಕೆನಾ. ಸೊ ತುಂಬಾ ಚೆನ್ನಾಗಿದೆ ಸರ್ವೀಸು. ಬೇರೆಯವರು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದರೆ, ಅದಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಈ ಒಂದು ಹೇರ್ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ ಅಲ್ವಾ, ಈ ರೀತಿ ಇದೆ ಅಲ್ವಾ. ಸೊ ಇದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಅವ್ರ ಪಾರ್ಲರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೊರಡೋಣ. ಲೋಕಿ ಅವರು ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ. ನಾನು ಸಹ ಇವಾಗ ಹೊರಡಬೇಕು. ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ. ಯಾವ ರೀತಿ ಬರ್ತೋ ಏನೋ ನೋಡೋಣ ಅಂತ ಹೇಳಿಬಿಟ್ಟು, ನೋಡೋಣ ಯಾವ ರೀತಿ ಬರುತ್ತೆ ಏನು ಅಂತ. ಈ ಒಂದು ದಿನ ಎಲ್ಲ ಯಾವ ರೀತಿ ಹೋಗುತ್ತೆ ಏನು ಅಂತಲೂ ಸಹ ನೋಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಓಕೆನಾ. ಸೊ ತುಂಬ ಲೇಟ್ ಮಾಡಲ್ಲ, ಬನ್ನಿ ಹೊರಡೋಣ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಯಾವ ರೀತಿ ಇರುತ್ತೋ ಏನೋ ನನಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ. ಸೊ ನೋಡೋಣ ಯಾವ ರೀತಿ ಕಾಣಿಸುತ್ತೆ, ಯಾವುದು ಕಲರಿಂಗ್, ಹೇರ್ ಕಟ್ ಎಲ್ಲ ಯಾವುದನ್ನು ಮಾಡಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನೋಡೋಣ. ನನ್ನದು ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ಸೊ ಫೈನಲಿ ನಾನು ಅವರ ಒಂದು ಪಾರ್ಲರ್ ಹತ್ರ ಬಂದೆ. ನೋಡಿ, ಗ್ಲೋ ಆ್ಯಂಡ್ ಗ್ಲೋ ಯೂನಿಸೆಕ್ಸ್ ಸಲೂನ್ ಅಂತ ಇದೆ. ಸೊ ಇವಾಗಷ್ಟೇ ಅವರು ಪೂಜೆ ಎಲ್ಲ ಮುಗಿಸಿದ್ರು. ಅಂದರೆ ಒಂದು 1 ವೀಕ್ 15 ಡೇಸ್ ಬ್ಯಾಕ್ ಏನೋ ಪೂಜೆ ಎಲ್ಲ ಮುಗಿಸಿದ್ರು. ಸರಿ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲರೂ, ಫ್ಯಾಮಿಲೀಸ್ ಯಾರೆಲ್ಲ ಪರಿಚಯ ಇದ್ದಾರೆ ಅವರೆಲ್ಲ ಕೆಲವೊಬ್ಬರು ಬಂದು ಇದನ್ನು ಸರ್ವಿಸ್ನೆಲ್ಲ ಮಾಡಿಸ್ಕೊಂಡು ಹೋದರು. ತುಂಬಾ ಚೆನ್ನಾಗಿದೆ ಅವರ ಒಂದು ಟ್ರೀಟ್ ಮಾಡೋದು ಇರ್ಬೋದು, ಇಲ್ಲ ಮಾತಾಡೋದಿರ್ಬೋದು, ಪ್ರತಿಯೊಂದೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾವು ಸಹ ಹೇಳಿದ್ವಿ, ಹಿಂಗೆ ನಮ್ಮ ಫ್ರೆಂಡೇ ಅಲ್ವಾ, ಹೋಗಿ ಒಂದ್ಸಲಿ ನೀವು ಟ್ರೈ ಮಾಡಿ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿದೆ ಅಂತಲೂ ಸಹ ಹೇಳಿದ್ರು. ಇದು ಯಾವುದೇ ಥರ ಕೊಲಾಬ್ ಅಲ್ಲ. ಸೊ ನನ್ನ ಫ್ರೆಂಡ್ ಪಾರ್ಲರ್ ಆಗಿರೋದ್ರಿಂದ ನಾನು ಅವರ ಒಂದು ಸರ್ವೀಸ್ನ ಒಂದ್ಸಲಿ ಟ್ರಯಲ್ ನೋಡಬೇಕಿತ್ತು ಅಂತ ಹೇಳಿ ಹೋಗಿರೋ ಅಂಥದ್ದು. ಸೊ ಏನಕ್ಕೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಹೇರ್ ಕಲರ್ ಮಾಡಿಸೋಣ ಅಂತ ಹೇಳಿ ಹೋಗಿದ್ದು. ಸೊ ನಾನು ಹಸ್ಬೆಂಡ್ಗೆ ಕೊಟ್ಟೆ ಅದು ಕ್ಯಾಟ್ಲಾಗ್ಸು. ಸೊ ಯಾವುದು ನೋಡಿ ಸೆಲೆಕ್ಟ್ ಮಾಡಿ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಿದ್ರು, ನಂಗೆ ಇದೆಲ್ಲ ಇಷ್ಟನೇ ಆಗಲ್ಲ ಅಷ್ಟು. ಅವರು ಒಂದು ಫೇಸ್ ಒಂದು ಚೆನ್ನಾಗಿದ್ರೆ ಸಾಕು, ಅದು ಬಿಟ್ಟರೆ ಹೇರ್ ಕಲರೆಲ್ಲ ಬೇಡ ಅಂತ ಹೇಳಿದ್ರು. ಸೊ ಆದ್ರೂ ಸಹ ನನಗೆ ಸ್ವಲ್ಪ ಅಲ್ಲಲ್ಲಿ ಗ್ರೇ ಹೇರ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ಗ್ರೇ ಹೇರ್ಸ್ ಕವರ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್. ಜೊತೆಗೆ ನಾನು ನಾರ್ಮಲ್ ಕಲರ್ ಅಂತ ಹೇಳಿ ಲಾರಿಯಲ್ದೇ ಬರ್ಗಂಡಿ ಕಲರ್ ಯೂಸ್ ಮಾಡ್ತಿದ್ದೆ. ಅದು ಜಸ್ಟ್ ಟಚಪ್ ಮಾತ್ರ ನಾನೇ ಮಾಡ್ಕೊಳ್ತಿದ್ನಲ್ವ, ಅದು ಅಲ್ಲಲ್ಲಿ ಒಂದೊಂದು ಕಲರ್ ಥರ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಫುಲ್ಲೂ ಒಂದು ಒಳ್ಳೆ ಲುಕ್ ಇದು ಮಾಡೋಣ ಹೇರ್ಗೆ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಅವರ ಒಂದು ಮೆನ್ಯೂ ಕಾರ್ಡೆಲ್ಲ ನಾನಿವಾಗ ನಿಮ್ಗೆ ತೋರಿಸ್ದೆ. ಸೊ ನೋಡ್ತಿದ್ರಿ, ತುಂಬಾ ರೀಸನಬಲ್ ಪ್ರೈಸಲ್ಲಿದೆ. 30% ಆಫ್ ಇರೋದ್ರಿಂದ ನೀವು ಸಹ ಬಂದು ವಿಸಿಟ್ ಮಾಡಿ. ಅವರ ಒಂದು ಸರ್ವಿಸ್ ಹೇಗಿದೆ ಏನು ಅನ್ನೋದನ್ನು ಸಹ ನೀವು ಒಂದ್ಸಲಿ ಅವ್ರಿಗೆ ಫೀಡ್ಬ್ಯಾಕ್ ಕೊಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಯಾಕಂದರೆ ನ್ಯೂ ಪಾರ್ಲರ್ ಅಲ್ವಾ, ಫಸ್ಟ್ ಮೆಟ್ಲಿಗೆ ನಾವು ಯಾವತ್ತೇ ಆಗಲಿ ಸಪೋರ್ಟ್ ಮಾಡಬೇಕು ಅಂತಲೇ ಕೇಳ್ಕೊಳ್ತೀನಿ. ಸೊ ನಾನು ಹಾಗೆಯೇ
ಮನಸಾಪೂರ್ತಿ ಹೋಗಿ ನನಗೆ ಏನು ಸರ್ವಿಸ್ ಬೇಕೋ ಅದನ್ನು ಮಾಡಿಸ್ಕೊಂಡು ಅವ್ರೇನು ಹೇಳಿದ್ರಲ್ವ ಅದನ್ನು ಮಾಡಿ ನಾನು ಬಂದೆ. ಸೊ ಇವಾಗ ಫೈನಲ್ ಆಗಿ ಇವಾಗ ನನಗೆ ಹೇರ್ ಕಲರಿಂಗಿಗೆ ಶುರು ಮಾಡ್ತಿದ್ದಾರೆ. ಸೊ ಫೈನಲ್ ಆಗಿ ನಾನು ಆಗಲೇ ಹೇಳಿದಾಗೆ ಟಚಪ್ ಮಾತ್ರ ಮಾಡ್ಕೊಳ್ತಿದ್ದೆ ನಾನು, ಬರ್ಗಂಡಿ ಕಲರು. ಸೊ ಬರ್ಗಂಡಿ ಕಲರ್ ಏನಾಗಿದೆ ಅಂದರೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಆ ಥರ ಆಗೋಗ್ಬಿಟ್ಟಿದೆ. ಸೊ ನೀವು ನೋಡ್ತಿರ್ಬೋದು, ಆವಾಗಲೇ ಕಲರ್ಫುಲ್ಲು ಹೇರ್ ಕಲರ್ಫುಲ್ಲು ನಾನು ತೋರಿಸಿದಾಗ ನಿಮಗೆ ಗೊತ್ತಾಗಿರತ್ತೆ. ಸೊ ಹಾಗಾಗಿ ಅವ್ರು ಏನು ಹೇಳಿದ್ರು ಅಂದರೆ ಫುಲ್ ಹೇರೆಲ್ಲ ಒಂದು ಕಲರ್ ಮಾಡಿಬಿಟ್ಟು ಅದಾದಮೇಲೆ ಹೈಲೈಟ್ಸ್ ಹಾಕಿದ್ರೆ ಲುಕ್ ಚೆನ್ನಾಗಿ ಬರುತ್ತೆ ಮೇಡಮ್ ಅಂತ ಹೇಳಿದ್ರು. ಸರಿ ಆಯಿತು ಅಂತಲೂ ಸಹ ನಾನು ಹೇಳಿದೆ. ಸರಿ ಅಂತ ಹೇಳಿ ಅವ್ರೂ ಸಹ ನನ್ನ ಒಂದು ಹೇರ್ ಇದನ್ನೆಲ್ಲ ನೋಡಿಬಿಟ್ಟು ಥಿಕ್ನೆಸ್ಸು ಮತ್ತು ಯಾವ ರೀತಿ ಇದೆ ಅಂತ ಎಲ್ಲ ಹೇಳಿ ಚೆಕ್ ಮಾಡಿ, ಸೊ ಇವರಿಗೆ ಬ್ಲೀಚ್ ಮಾಡಿ ಮಾಡೋದ ಅಥವಾ ಡೈರೆಕ್ಟ್ ಹಾಗೆ ಮಾಡೋದ ಅಂತ ಹೇಳಿ ಎಲ್ಲ ನೋಡಿಕೊಂಡು ಅವರು ಹೋಗಿ ನನಗೆ ಹೇರ್ ಕಲರಿಂಗ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋದರು. ಅದಾದ ನಂತರ ಈ ಥರ ಶೀಟ್ಸ್ ಇದೆಯಲ್ಲ ಬರುತ್ತಲ್ವ, ಅದನ್ನೆಲ್ಲ ಕಟ್ ಮಾಡಿಕೊಂಡು ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ಇಷ್ಟು ಲೇಯರ್ ಅಂತ ಹೇಳಿ ನಾನು ಮಾಡಿಸ್ಕೊಂಡಿಲ್ಲ. ನನಗೆ ಫುಲ್ ಹೇರ್ ಅಂದರೆ ಅಲ್ಲಲ್ಲಿ ಅದೇನು ಹೇಳ್ತಾರೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಬಟ್ ನೀವು ನೋಡ್ತಿರ್ಬೋದು ಎಷ್ಟೆಷ್ಟು ಕೂದಲು ತೊಗೊಂಡು ಅದು ಕಲರಿಂಗ್ ಮಾಡ್ತಿದ್ರಲ್ವ, ಇದು ಬಂದು ಹೈಲೈಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಹೈಲೈಟ್ಸ್ ಅಂತ ಅಂದರೆ ವೇವಿಯಾಗಿ ತೊಗೊಂಡು ಅದಕ್ಕೆ ಒಂದು ಕಲ್ಲರು, ಮಿಕ್ಕಿದ ಹೇರ್ಗೆಲ್ಲ ಒಂದು ಕಲ್ಲರು. ಇವಾಗ ಏನು ಸಿಲ್ವರ್ ಪೇಪರ್ನ ಅಟ್ಯಾಚ್ ಮಾಡಿ ಈ ಥರ ಹೇರ್ ಕಲರ್ ಮಾಡ್ತಿದ್ದಾರಲ್ವ, ಅದು ಎಲ್ಲ ಕೂದಲು ಹೈಲೈಟಾಗಿ ಕನ್ವರ್ಟ್ ಆಗುತ್ತೆ. ಸೊ ನಾನು ಏನು ಕಾಪರ್ ಕಲರ್ನ ಸೆಲೆಕ್ಟ್ ಮಾಡಿದ್ದೆ ಅಲ್ವಾ, ಆ ಒಂದು ಕಲ್ಲರು ಇವಾಗ ನನ್ನ ಒಂದು ಹೇರ್ಗೆ ಅದು ಹೈಲೈಟ್ ಆಗುತ್ತೆ. ಸೊ ಹಾಗಾಗಿ ಆ ಥರ ಎಲ್ಲ ಫುಲ್ಲು ಎಲ್ಲ ಹೇರ್ಗೂ ಅಪ್ಲೈ ಮಾಡಿಬಿಟ್ಟು ಆದಮೇಲೆ ಅದಾದ ನಂತರ ನೆಕ್ಸ್ಟು ಫುಲ್ ಹೇರ್ ಅಪ್ಲಿಕೇಶನ್ನ ಹಾಗೇ ಕಂಟಿನ್ಯೂ ಮಾಡಿದ್ರು. ಸೊ ಯಾಕಂದರೆ ಸುಮ್ಮನೆ ಫುಲ್ ಹೇರು ಅಪ್ಲೈ ಮಾಡಿಬಿಟ್ಟು ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಅದಾದಮೇಲೆ ಮತ್ತೆ ಹೇರ್ ವಾಶ್ ಮಾಡು, ಮತ್ತೆ ಡ್ರೈ ಮಾಡು, ಮತ್ತೆ ಇನ್ನೂ ಒಂದು ಕಲರ್ ಅಪ್ಲೈ ಮಾಡು, ಹೈಲೈಟ್ಸ್ ಹಾಕು, ಈ ಥರ ಎಲ್ಲ ತಲೆನೋವಾಗುತ್ತೆ ಅಂತ ಇವರು ಡೈರೆಕ್ಟಾಗಿ ಫಸ್ಟ್ ಹೈಲೈಟ್ಸ್ ಎಲ್ಲ ಹಾಕಿಬಿಟ್ಟು ಅದಾದ ನಂತರ ನನ್ನ ಒಂದು ಹೇರ್ ಏನಿದೆಯಲ್ವ ಅದಕ್ಕೆ ನಾನು ಡಾರ್ಕ್ ಬ್ರೌನ್ನ ಸೆಲೆಕ್ಟ್ ಮಾಡಿದೆ. ಸೊ ನಾನು ಮೇ ಬಿ ಬ್ಲ್ಯಾಕ್ ಏನಾದರೂ ಸೆಲೆಕ್ಟ್ ಮಾಡಿದ್ರಿ ಇನ್ನೂ ಹೈಲೈಟಾಗಿ ಕಾಣಿಸ್ತಿತ್ತು. ಬಟ್ ನಾನು ಹೇರ್ ಇರೋದೇ ಸ್ವಲ್ಪ ಆಲ್ಮೋಸ್ಟ್ ಡಾರ್ಕ್ ಬ್ರೌನೇ. ಬಟ್ ಓಕೆ ಇರಲಿ ಅಂತ ಹೇಳಿ ಡಾರ್ಕ್ ಬ್ರೌನ್ ಅಂತ ಅವರನ್ನೇ ಸೆಲೆಕ್ಟ್ ಮಾಡಿದ್ರೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾನು ಫಸ್ಟು ಬರ್ಗಂಡಿ ಹಾಕೋದ್ರಿಂದ ಡಾರ್ಕ್ ಬ್ರೌನು ಬರ್ಗಂಡಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಸರಿ ಅಂತ ಹೇಳಿ ಅದಷ್ಟು ಲುಕ್ ಇರಲಿಲ್ವಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಬೇಕು ಅಂತ ಹೇಳಿಬಿಟ್ಟು ಮಾಡಿಸ್ಕೊತಿರೋ ಅಂಥದ್ದು. ಮತ್ತು ಇವಾಗ ನೋಡಿ ಎಲ್ಲ ಹೇರ್ಗೂ ಅಪ್ಲೈ ಮಾಡಿ ಯಾವ ರೀತಿ ಕೂರಿಸಿದ್ದಾರೆ ಅಂತ ನಿಜವಾಗ್ಲೂ ಯಾವ್ದಾದ್ರು ಚಿಕ್ಕ ಮಗು ನೋಡಿದ್ರೆ ಎದ್ರುಕೊಂಡು ಓಡೋಗ್ಬಿಡುತ್ತೋ ಏನೋ ನನ್ನ ಕೂದಲನ್ನ ಆ ಥರ ಮಾಡಿ ಕೂರಿಸ್ಬಿಟ್ಟಿದ್ರು. ಸರಿ ಅಂಥೇಳಿ ಒಂದು 45 ಮಿನಿಟ್ಸು ಅದು ಅಪ್ಲಿಕೇಶನ್ ಎಲ್ಲ ಆದಮೇಲೆ ಒಂದು 25 ಮಿನಿಟ್ಸ್ ಏನೋ ವೆಯ್ಟ್ ಮಾಡಿಸಿದ್ರು. ಅಂದರೆ ಟೋಟಲ್ಲು ಓವರಾಲ್ ಒಂದು 45 ಮಿನಿಟ್ಸ್ ಬಿಡಬೇಕು. ಸೊ ಅಪ್ಲಿಕೇಶನಿಂದ ಸ್ಟಾರ್ಟ್ ಆಗಿ ಇದನ್ನೆಲ್ಲ ಮುಗಿಸೋದ್ರೊಳಗಡೆ ಒಂದು 25 ಮಿನಿಟ್ಸ್ ಏನೋ ಹಾಗೆ ಕೂರಿಸಿದ್ರು. ಅದು ಸ್ವಲ್ಪ ನೀಟಾಗಿ ಕಲರೆಲ್ಲ ಕ್ಯಾಚ್ ಆಗಲಿ ಅಂತ ಹೇಳಿ ನೋಡಿ ಫೈನಲ್ ಆಗಿ ಈ ರೀತಿ ಕ್ಯಾಚ್ ಆಗಿದೆ. ಸೊ ನೋಡ್ತಿರ್ಬೋದು ನೀವು ಯಾವ ರೀತಿ ಕಾಣಿಸ್ತಿದೆ ಅಂತ. ಬಟ್ ಅಲ್ಲಿ ಆ ರೀತಿ ಕಾಣಿಸ್ತಿದೆ. ನನಗೆ ನನ್ನ ಒಂದು ಹೇರ್ ಅಷ್ಟು ಡಾರ್ಕಾಗೇನು ಕಾಣಿಸ್ತಿರ್ಲಿಲ್ಲ ರಿಯಲ್ಲಾಗಿ ನೋಡೋದಕ್ಕೆ. ಅಂದರೆ ಬೆಳಕಲ್ಲಿ ಮತ್ತು ಬಿಸಿಲಿಗೆ ಹೋದಾಗ ತುಂಬಾ ಶೈನಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಸ್ ಎ ನಾರ್ಮಲ್ ಆಗಿ ನೋಡಿದಾಗ ಅಷ್ಟು ಏನು ಡಾರ್ಕಾಗಿ ಕಾಣಿಸಲ್ಲ. ಸರಿ ಅಂತ ಹೇಳಿ ಅದನ್ನೆಲ್ಲ ಹೇರ್ ವಾಶ್ ಮಾಡಿದ್ರು. ಅದಾದ ನಂತರ ಮತ್ತೆ ಇಲ್ಲಿ ಸ್ವಲ್ಪ ಹೇರ್ನ ಟ್ರಿಮ್ ಮಾಡಿ ಅಂತ ಹೇಳಿದೆ, ಶೇಪ್ ಮಾಡಿ ಅಂತ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಬೇರೆ ಕಡೆ ಮಾಡಿಸಿದ್ದೆ. ಬಟ್ ಅದೆಲ್ಲ ಸ್ವಲ್ಪ ಗ್ರೋತ್ ಆಗಿತ್ತಲ್ವ, ಒಂದು ಶಾರ್ಪ್ನೆಸ್ ಕೊಟ್ಟರೆ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ಒಂದು ಹೇರ್ ಕಟ್ನ ಮುಗಿಸ್ಕೊಂಡೆ. ಹಾಗೇನೇ ಜಸ್ಟ್ ಸಿಂಪಲ್ಲಾಗಿ, ಜಾಸ್ತಿ ಹೇರ್ ಹೋಗಬಾರ್ದು, ಎಷ್ಟು ಸಿಂಪಲ್ಲಾಗಿ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ನನಗೆ ಒಂದು ಹೇರ್ ಇದನ್ನು ನೀಟಾಗಿ ಹೇರ್ ಕಟ್ ಮಾಡಿಕೊಡಿ ಅಂತ ಕೇಳಿದೆ. ಅವರೂ ಸಹ ಯಾವುದೇ ಥರ ಲೆಂತ್ ಹೋಗ್ದೇನೆ ನೀಟಾಗಿ ಒಂದು ನಾನು ಹೇಳ್ದ ಹಾಗೇನೆ ಅವರೂ ಸಹ ಹೇರ್ ಕಟ್ನೆಲ್ಲ ಮುಗಿಸ್ಕೊಟ್ರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ನನಗೆ ಬೇರೆ ಒಂದು ಕಲರ್ನ ಚಾಯ್ಸ್ ಮಾಡಬೇಕಿತ್ತು ಅಂತ
ನನಗೆ ಆಮೇಲೆ ಅನ್ನಿಸ್ತು. ಸ್ಟಾರ್ಟಿಂಗಲ್ಲಿ ಓಕೆ ನನ್ನ ಹೇರ್ಗೆ ಇದು ಸೆಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಓಕೆ, ನನ್ನ ಹಸ್ಬೆಂಡ್ಗೆ ಅಷ್ಟು ಹೈಲೈಟ್ ಎದ್ದು ಕಾಣಿಸೋದು ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನನಗೆ ಈ ಒಂದು ಕಲರ್ ಸಾಕು ಅಂತ ಒಂದು ಕಡೆ ಖುಷಿ ಅನ್ನಿಸ್ತು. ಬಟ್ ಇನ್ನೊಂದು ಕಡೆ ನನಗೆ ಲಾಸ್ಟ್ ಟೈಮ್ ನಾನು ಮಾಡ್ಕೊಂಡಿದ್ದು ನೋಡಿದಾಗ ಇದು ಸ್ವಲ್ಪ ಅದ್ರ ಮುಂದೆ ಸ್ವಲ್ಪ ಡಲ್ ಆಯಿತು ಅಂತ ಅನ್ನಿಸ್ತು. ಬಟ್ ಅವ್ರದ್ದು ಪ್ರೊಸೀಜರ್ ಏನೂ ತಪ್ಪಿಲ್ಲ, ನಾನು ಕಲರ್ ಚಾಯ್ಸ್ ಮಾಡಿದ್ದೆ ಸ್ವಲ್ಪ ರಾಂಗ್ ಆಯಿತು. ಬಟ್ ಆದ್ರೂ ಓಕೆ, ಚೆನ್ನಾಗಿದೆ. ಇದೇನು ಲಾಸ್ಟ್ ಏನಲ್ವಲ್ಲ, ಇನ್ ಕೇಸ್ ನನಗೆ ಬೇಕು ಅಂತ ಅಂದಾಗ ಮತ್ತೆ ಚೇಂಜ್ ಮಾಡ್ಕೋಬೋದು ಸರಿ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಅದು ಸೆಟ್ಟಿಂಗ್ ಎಲ್ಲ ಮಾಡಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾರ್ಮಲಾಗಿ ನೋಡಿದಾಗ ನನಗೆ ಅಷ್ಟೊಂದೇನು ಹೈಲೈಟಾಗಿ ಕಾಣಿಸ್ತಿರ್ಲಿಲ್ಲ. ಇನ್ನು ಸ್ವಲ್ಪ ಲೈಟ್ ಕಲರ್ನ ಸೆಲೆಕ್ಟ್ ಮಾಡಬೇಕಿತ್ತು ಅಂತ ನನಗನ್ನಿಸ್ತು. ಸೊ ನಿಮ್ಗೇನು ಅನ್ನಿಸ್ತಿದೆ ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನನಗಿದು ಈ ಒಂದು ಕಲರ್ ನನ್ನ ಒಂದು ಫೇಸ್ಗೆ ಸೆಟ್ ಆಗ್ತಿದೆಯಾ ಇಲ್ವಾ ಅಂತಲೂ ಸಹ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಸೊ ನೋಡಿ, ಈಗ ಫೈನಲಾಗಿ ಅವರು ಹೇರ್ನೆಲ್ಲ ಕಟ್ ಮಾಡಿ ಆದಮೇಲೆ, ಅಂದರೆ ಟ್ರಿಮ್ ಮಾಡಿ ಆದಮೇಲೆ ಆ ಒಂದು ಇದನ್ನು ಬ್ಲೋ ಡ್ರೈ ಸೆಟ್ಟಿಂಗ್ ಮಾಡ್ತಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತಂತೂ ಅವರಂತೂ ತುಂಬ ಚೆನ್ನಾಗಿ ಬಂದಿದೆ ರೀ ಅಂತ ಎಲ್ಲ ಹೇಳ್ತಿದ್ರು. ಸೊ ನನಗೂ ಇಷ್ಟ ಆಯಿತು, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ವಲ್ಪ ಲೈಟ್ ಆಯ್ತೇನೋ ಅಂತ ನನಗನ್ನಿಸ್ತಿದೆ. ಯಾಕಂದರೆ ನಂದು ಹೇರ್ ಬ್ರೌನ್ ಕಲರ್, ಅದೂ ಸ್ವಲ್ಪ ಬ್ರೌನ್ ಕಲರ್ ಆಗಿದ್ದರಿಂದ ಸ್ವಲ್ಪ ಹಾಗೆ ಹೀಗೆ ವೇರಿಯೇಷನ್ ಅನ್ನಿಸ್ತು. ಅದರ್ವೈಸ್ ಓಕೆ. ನೋಡಿ, ಇವಾಗ ನೋಡ್ತಿದ್ರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಬಟ್ ನನಗಿನ್ನು ಸ್ವಲ್ಪ ಲೈಟ್ ಕಲರ್ಸ್ ಚಾಯ್ಸ್ ಮಾಡಬೇಕಿತ್ತು. ಪರವಾಗಿಲ್ಲ. ಬಟ್ ಅವ್ರ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಒಂದೊಳ್ಳೆ ಬ್ರ್ಯಾಂಡೆಡ್ದೆಲ್ಲನೂ ಯೂಸ್ ಮಾಡ್ತಿರೋದು, ಯಾವುದೇ ಥರ ಲೋಕಲ್ ಪ್ರಾಡಕ್ಟ್ ಯಾವುದೂ ಯೂಸ್ ಮಾಡ್ತಿಲ್ಲ. ಎಲ್ಲನೂ ಬ್ರ್ಯಾಂಡೆಡ್ ಆಗಿರೋದ್ರಿಂದ ನಮ್ಮ ಒಂದು ಹೇರ್ಗೆ ಆಗಿರ್ಬೋದು ಯಾವುದೇ ಥರ ಡ್ಯಾಮೇಜ್ ಏನೂ ಆಗಲ್ಲ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ನೋಡಿ, ಫೈನಲಾಗಿ ಈ ರೀತಿ ಕಾಣಿಸ್ತಿದೆ. ಹತ್ರದಿಂದ ನೋಡಿದಾಗ ತುಂಬಾ ಏನೋ ಒಂಥರ ಬ್ರೌನ್ ಕಾಣಿಸ್ತಿದೆಯಲ್ಲ ಅಂತ ಅನಿಸುತ್ತೆ. ಬಟ್ ದೂರದಿಂದ ನೋಡಿದಾಗ ಏನು ಕಾಣಿಸ್ತಾನೇ ಇಲ್ಲ ಅಂತಲೂ ಅನಿಸುತ್ತೆ. ಹೆಂಗೆ ಅಂತಲೂ ನನಗೆ ಅಷ್ಟು ಇದು ಅನ್ನಿಸ್ತಿರ್ಲಿಲ್ಲ. ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ಅಂತ ಅವ್ರು ಹೇಳ್ತಿದ್ರು. ನಮಗಷ್ಟು ನನಗೇನಾದ್ರು ಹೇರ್ ಲೆಂತ್ ಇತ್ತು ಅಂದಿದ್ರೆ ಫ್ರಂಟ್ ಹಾಕ್ಕೊಂಡು ನೋಡಿದಿದ್ರೆ ಮೇ ಬಿ ನನಗೂ ಹಂಗೆ ಫೀಲ್ ಆಗ್ತಿತ್ತೋ ಏನೋ. ಬಟ್ ಓಕೆ, ಚೆನ್ನಾಗಿ ಅನ್ನಿಸ್ತಿದೆ. ಈ ಮೇಲ್ಗಡೆ ಮಾತ್ರ ಆ ಥರ ಜಾಸ್ತಿ ಲೇಯರ್ ತೊಗೊಂಬಿಟ್ರೋ ಏನೋ ಅಂತ ನನಗನ್ಸಿದ್ದು. ನಾನು ಅಲ್ಲೇ ಹೇಳಿಬಿಟ್ಟು ಬಂದೆ, ಇದನ್ನು ಸ್ವಲ್ಪ ಜಾಸ್ತಿ ತಿಕ್ಕಾಗಿ ತೊಗೊಂಬಿಟ್ಟಿದ್ದಾರೇನೋ ಅಂತ ಅಂದ್ಬಿಟ್ಟು. ಬಟ್ ಇಲ್ಲ, ಅದು ಸೆಂಟರ್ ಪಾರ್ಟಿಷನ್ ತೆಗ್ದಾಗ ಅಷ್ಟು ನಿಮಗೆ ಗೊತ್ತಾಗಲ್ಲ. ಯಾಕಂದರೆ ನಾವು ಪಾರ್ಟಿಷನ್ ತೆಗೆದು ಆ ಥರ ಮಾಡಿರ್ತೀವಲ್ವ. ಸೊ ಹಾಗಾಗಿ ಅಂತಲೂ ಸಹ ಹೇಳಿದ್ರು. ಸೊ ನೋಡಿ, ಫೈನಲ್ ಲುಕ್ ಈ ಥರ ಇದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಆ್ಯಕ್ಚುಲಿ ನಾನು ಸೆಂಟರ್ ಪಾರ್ಟಿಷನ್ ತೆಗೆದ್ಮೇಲಂತೂ ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಎಲ್ಲ ಥರನೂ ಸೈಡು, ಸೆಂಟರು ಮತ್ತು ಫುಲ್ಲು ಟೈಯಿಂಗ್ ಮಾಡೋದು ಎಲ್ಲ ಥರನೂ ಮಾಡಿ ಆದಮೇಲೆ ನಾನು ಫೈನಲಾಗಿ ಈ ಥರ ಒಂದು ವಿಡಿಯೋ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮಾಡಿದ್ದು. ಸೆಟ್ಟಿಂಗ್ ಎಲ್ಲ ಹೋಗೇ ಬಿಟ್ಟಿದೆ ಆ ಥರ ನಾನು ಆ ಥರ ಆಡಿದ್ದಲ್ಲಿ. ಬಟ್ ಫೈನಲಾಗಿ ನನ್ನ ಒಂದು ಹೇರ್ ಸ್ಟೈಲ್, ಹೇರ್ ಲುಕ್ ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡ್ತಿರ್ಬೋದು. ಸೊ ಹೇಗಿದೆ, ಏನು ಅನ್ನಿಸ್ತು ಏನಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ನನಗೆ ಚೆನ್ನಾಗಿ ಒಪ್ತಿದೆಯಾ ಅಂತಲೂ ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.